हेलो स्टूडेंट्स एल्रिಗೂ स्वागत दर्शु एजुकेयर चैनल गे हागे KEA 2024 अपडेट्स गे एल्रिಗೂ ಕೂಡ ಸ್ವಾಗತ। ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಿದ್ದೀರಾ। ನನ್ನ ಒಂದು KCET ಒಂದು ಅಡ್ಮಿಷನ್ ಗೆ ನನ್ನ ಒಂದು ಕಾಲೇಜ್ ಅಡ್ಮಿಷನ್ ಗೆ ನಾನು ಎಷ್ಟು ಫೀಸ್ ನ ಕಟ್ಟಬೇಕು, ನನ್ನ ಒಂದು ಕ್ಯಾಟಗರಿಗೆ ತಕ್ಕಂತೆ ನನ್ನ ಒಂದು ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ಇರುವಂತ ಆದಾಯದ ಮೇರೆಗೆ ಎಷ್ಟು ಫೀಸ್ ಬರುತ್ತೆ, ಲಕ್ಷ ಗಟ್ಟಲೆ ನಾನು ಫೀಸ್ ನ ಕಟ್ಟಬೇಕಾ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇದೆ। ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡಿದ್ರಿ, ಹಾಗೆ ಮೆಸೇಜಸ್ ಕೂಡ ಬಂದಿತ್ತು। ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಾನು ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ। ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಚಾನೆಲ್ನ ವೀಕ್ಷಣೆ ಮಾಡ್ತಿದ್ರು ಕೂಡ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಬೇಗ ಒಂದು 10,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗುವಂಥ ಆಸೆ ನನಗೂ ಕೂಡ ಇದೆ। ನಿಮ್ಮ ಎಲ್ಲರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನಿಮಗೂ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ। KCET ರಿಲೇಟೆಡ್ ಆಗಿರ್ಬೋದು, ಹಾಗೆ ನೀವು ಅಡ್ಮಿಷನ್ ಆದ ಮೇಲೂ ಕೂಡ ಎಲ್ಲ ಒಂದು ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ನಿಮ್ಮ ಒಂದು VTU ಯೂನಿವರ್ಸಿಟಿಯ ಅಪ್ಡೇಟ್ಸ್ಗಳಾಗಿರ್ಬೋದು, ಹಾಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸನ್ನು ನಾನೊಂದು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತೇನೆ। ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ। ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಇದ್ದೀರಾ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ನಾವು ಎಷ್ಟು ಫೀಸನ್ನು ಕಟ್ಟಬೇಕು ಅಂತ। ಓಕೆ ಫ್ರೆಂಡ್ಸ್, ಈಗ ಈ ಒಂದು ವಿಡಿಯೋದಲ್ಲಿ ನೀವು ನಾನು ನಿಮಗೆ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನು ತೋರಿಸ್ತೇನೆ। ಓಕೆ ಸ್ಟೂಡೆಂಟ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ B ಫಾರ್ಮಾ, ಫಾರ್ಮಾ D, ಫಾರ್ಮ್ ಸೈನ್ಸ್ ಕೋರ್ಸಸ್ 2023 ಆ್ಯಂಡ್ 24। ನಾನು ಈ ಒಂದು ಫೀಸ್ ಸ್ಟ್ರಕ್ಚರನ್ನು 2023 ಮತ್ತು 2024 ವರ್ಷದ ಫೀಸ್ ಸ್ಟ್ರಕ್ಚರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ। ಅಂದರೆ ಇದು ನಿಮ್ಮ ಸೀನಿಯರ್ಸ್ ಬ್ಯಾಚ್ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ। ನಿಮ್ಮ ಒಂದು ಇದೇ ರೀತಿಯಾದಂಥ ಒಂದು ಫೀಸ್ ಸ್ಟ್ರಕ್ಚರ್ ನಿಮಗೆ 2024 ಆ್ಯಂಡ್ 2025 ಅಂತ ನಿಮ್ಮ ಒಂದು ಸಪ್ರೇಟ್ ಫೀಸ್ ಸ್ಟ್ರಕ್ಚರನ್ನು ಬಿಡ್ತಾರೆ, ನಿಮಗೆ ನೋಟಿಫಿಕೇಶನ್ ಮುಖಾಂತರ ಆದಷ್ಟು ಬೇಗ ಬಿಡ್ತಾರೆ। ಹಾಗಾದರೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಮುಖಾಂತರ ನಿಮಗೆ ಇದೇ ರೀತಿಯಾದಂಥ ಸೇಮ್ ಫೀಸ್ ಸ್ಟ್ರಕ್ಚರ್ ಇರುತ್ತಾ ಅಂತ ಕೇಳೋದಾದರೆ, ನಿಮಗೆ ಈ ವರ್ಷ 2024 ಆ್ಯಂಡ್ 2025 ಅಲ್ಲಿ 10% ಫೀಸ್ ಸ್ಟ್ರಕ್ಚರು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು। ನಾನು ನಿಮಗೆ ಏನು ಎಲ್ಲ ಒಂದು ಫೀಸ್ ಸ್ಟ್ರಕ್ಚರ್ ನಿಮಗೆ ತೋರಿಸ್ತಾ ಹೋಗ್ತೇನೆ, ಈ ಒಂದು ಫೀಸ್ ಸ್ಟ್ರಕ್ಚರಲ್ಲಿ ನಿಮಗೆ 10% ಆ್ಯಡ್ ಮಾಡ್ಕೊಂಬಿಡಿ, ಆಗ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ನಾವು ಎಷ್ಟು ಫೀಸನ್ನು ಕಟ್ಟಬೇಕು ಅಂತ। ಹಾಗಾದರೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡೋದಾದರೆ ಇಲ್ಲಿ ಫಸ್ಟ್ ಕ್ಯಾಟಗರೀಸ್ನ ನೋಡೋಣ। ಇಲ್ಲಿ ನಿಮ್ಮ ಒಂದು ಯಾವ ಕ್ಯಾಟಗರಿ ಸ್ಟೂಡೆಂಟ್ಸು, ನಿಮಗೆ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸು ಎಷ್ಟು ಫೀಸನ್ನು ಕಟ್ಟಬೇಕಾಗುತ್ತೆ ಅನ್ನೋದನ್ನ ನೋಡೋದಾದರೆ, ಇಲ್ಲಿ ಫಸ್ಟ್ GM ಜನರಲ್ ಮೆರಿಟ್, ಹಾಗೆ 2A 2B 3A 3B ಫಸ್ಟ್ ಇಲ್ಲಿ ಇನ್ಕ್ಲೂಡಿಂಗ್ SC ST ಆನ್ಯುಯಲ್ ಇನ್ಕಮ್ ಫಸ್ಟ್ ಕಾಲಮ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಇನ್ಕ್ಲೂಡಿಂಗ್ SC ST ಆನ್ಯುಯಲ್ ಇನ್ಕಮ್ ಅಬೌವ್ 10 lakhs 10 ಲಕ್ಷದ ಮೇಲ್ಪಟ್ಟಂಥ ಆನ್ಯುಯಲ್ ಇನ್ಕಮ್ ಇರುವಂಥ SC ST ಸ್ಟೂಡೆಂಟ್ಸಿಗೆ, ಹಾಗೆ ಸೆಕೆಂಡ್ ಒನ್ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆನ್ಯುಯಲ್ ಇನ್ಕಮ್ ಅಬೌವ್ 2.5 lakhs ಅಂದರೆ 2.5 ಲಕ್ಷ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ, ಇದು ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಅಲ್ಲಿ ಬರುತ್ತೆ, ಅಂದರೆ ಇದು ಫಸ್ಟ್ ಕಾಲಮ್। ಹಾಗೆ SNQ ಕೋಟಾ, ಸೂಪರ್ ನ್ಯೂಮರರಿ ಕೋಟಾ ಇಂಜಿನಿಯರಿಂಗ್ ಕೋರ್ಸಸ್, ಈ ಒಂದು ಇಂಜಿನಿಯರಿಂಗ್ ಕೋರ್ಸಸ್ಗೆ ಫ್ರೀ ಆಗಿ ಒಂದು ಕಮ್ಮಿ ಒಂದು ಫೀಸ್ ಸ್ಟ್ರಕ್ಚರ್ ಇರುವಂಥ SNQ ಕೋಟಾವನ್ನು ಯಾವ ರೀತಿ ಪಡ್ಕೋಬೋದು ಅಂತ ನಾನು ನಿಮಗೆ ಒಂದು ಫುಲ್ ವಿಡಿಯೋ ಮಾಡಿದ್ದೇನೆ, ಒಂದು ಫುಲ್ ಡೀಟೇಲ್ಸನ್ನು ಕೊಟ್ಟಿದ್ದೇನೆ। ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ನಿಮಗೆ ಇದೇ ಒಂದು ಚಾನಲಲ್ಲಿ ಸಿಗುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಇವಾಗಲೇ ಹೋಗಿ ನೋಡಿ। ಹಾಗೆ SNQ ಕೋಟಾದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ, ಹಾಗೆ ನೆಕ್ಸ್ಟ್ SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಆನ್ಯುಯಲ್ ಇನ್ಕಮ್ ಅಪ್ ಟು rupees 2.50 lakhs 2.5 ಲಕ್ಷ ಒಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ, ಹಾಗೆ 10 ಲಕ್ಷ ಒಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಇಲ್ಲಿ ನೋಡ್ಬೋದು। ಹಾಗೆ ಕ್ಯಾಟಗರಿ ಇನ್ಕಮ್ ಅಪ್ ಟು 2.5 lakhs 2.5 ಲಕ್ಷ ಒಳಪಟ್ಟಂಥ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ಎಷ್ಟು ಇದೆ ಅಂತಲೂ ಇಲ್ಲಿ ನೀವು ನೋಡ್ಬೋದು। ಇದು ಹೆಡ್ಡಿಂಗ್ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು। ಹಾಗೆ ಇಲ್ಲಿ ಕಾಲೇಜ್ ಟೈಪ್ನ ನೋಡೋದಾದರೆ ನಿಮಗೆ ಗೌರ್ಮೆಂಟ್ ಕಾಲೇಜಸ್ಸು, ಏಡೆಡ್ ಕಾಲೇಜಸ್ಸು, ಹಾಗೆ ಅನ್ಏಡೆಡ್ ಕಾಲೇಜಸ್ಸು ಎಲ್ಲ ಇಲ್ಲಿ ಬರ್ತಾ ಹೋಗುತ್ತೆ। ಹಾಗೆ ನೀವು ಕೋರ್ಸ್ನ ನೋಡೋದಾದರೆ ಇಲ್ಲಿ ಇಂಜಿನಿಯರಿಂಗ್
ಆರ್ ಆರ್ಕಿಟೆಕ್ಚರ್ ಕೋರ್ಸಸ್. ಈ ಒಂದು ಕೋರ್ಸ್ಗೆ, ಈ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಈ ಒಂದು ಯಾವ ಒಂದು ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅಂತ ಈಗ ನೋಡೋದಾದರೆ, ಫಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ 2A 2B 3A 3B ಹಾಗೆ SC ST ಅಬೌವ್ 10 lakhs ಆನ್ಯುವಲ್ ಇನ್ಕಮ್ ಅಬೌವ್ 10 lakhs ಹಾಗೆ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ ಅಬೌವ್ 2.5 lakhs ವಿದ್ಯಾರ್ಥಿಗಳು ಯಾರು ಇದ್ದಾರೆ ಅವ್ರಿಗೆ 40,860 ರೂಪೀಸ್ ಇರುತ್ತೆ. ಹಾಗೆ SNQ ಕೋಟಾದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ 21,360 ರೂಪೀಸ್ ಫೀಸ್ ಇರುತ್ತೆ SNQ ಕೋಟಾದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಆನ್ಯುವಲ್ ಇನ್ಕಮ್ ಅಪ್ ಟು 2.50 lakhs SC ST ವಿದ್ಯಾರ್ಥಿಗಳಿಗೆ 750 ರೂಪೀಸ್ ಇರುತ್ತೆ. ಆನ್ಯುವಲ್ ಇನ್ಕಮ್ ಅಪ್ ಟು 10 lakhs ಯಾರು ಇರ್ತಾರೆ ಅವ್ರಿಗೆ 750 ರೂಪೀಸ್ ಫೀಸ್ ಇರುತ್ತೆ ಆನ್ಯುವಲಿ. ಕ್ಯಾಟಗರಿ 1 ಆನ್ಯುವಲ್ ಇನ್ಕಮ್ 2.5 lakhs 2.5 ಲಕ್ಷಕ್ಕಿಂತ ಕಮ್ಮಿ ಇರುವಂಥ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 21,360 ರೂಪಾಯಿಗಳು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಇದು ಗೌರ್ಮೆಂಟ್ ಕಾಲೇಜ್. ಫಾರ್ ಏಡೆಡ್ ಕೋರ್ಸಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಈ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ಇದು 10% ಜಾಸ್ತಿ ಇರುತ್ತೆ. ಇದೇ ಒಂದು ಫೀಸ್ ಸ್ಟ್ರಕ್ಚರ್ ನಿಮಗೆ ಇರೋದಿಲ್ಲ, 10% ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಗೊಂದಲ ಇರ್ಬೋದು ನಿಮಗೆ, ಇಷ್ಟೇ ನಾವು ಫೀಸ್ ಕಟ್ಟಬೇಕಾಗಿರೋದು ಮತ್ತೆ ಹೆಚ್ಚಿಗೆ ಕಟ್ಟೋ ಹಾಗೆ ಇಲ್ವಾ ಅಂತ. ನೀವು ಮತ್ತೆ ಕಾಲೇಜ್ ಫೀಸ್ನ ಪೇ ಮಾಡಲೇಬೇಕು. ನಿಮಗೆ ಕಾಲೇಜಸ್ಸಲ್ಲಿ ನಿಮಗೆ ಒಂದು 10,000 ಆಗಲಿ 20,000 ಆಗಲಿ ನಿಮಗೆ ಪ್ಲಸ್ ನಿಮಗೆ ಕಟ್ಟೋದಕ್ಕೆ ಹೇಳ್ತಾರೆ ಗೌರ್ಮೆಂಟ್ ಫೀಸ್ ಬಿಟ್ಟು. ಹಾಗಾಗಿ ನೀವು ಈ ಒಂದು ಸಂಪೂರ್ಣ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ಸಲ್ಲಿ ನೀವು ಹಾಗೆ ಮೇಲ್ಗಡೆ ಹೆಡ್ಡಿಂಗ್ನ ನೋಡ್ತಿರ್ಬೋದು. ಪ್ರತಿಯೊಂದಕ್ಕೂ ನಾನು ಹೇಳ್ತಾ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ 2A 2B ವಿದ್ಯಾರ್ಥಿಗಳು ಇರುವಂಥ ವಿದ್ಯಾರ್ಥಿಗಳಿಗೆ 40,860 ಸೇಮ್ ಇದೆ. ಹಾಗೆ ಇಲ್ಲಿ SNQ ಕೋಟಾದಲ್ಲಿ 21,360 ಏಡೆಡ್ ಕಾಲೇಜಲ್ಲಿ, ಹಾಗೆ 750 ಫಾರ್ SC ST ಸ್ಟೂಡೆಂಟ್ಸ್, ಹಾಗೆ 21,360 ಫಾರ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್. ಹಾಗೆ VTU ರೀಜನಲ್ ಕಾಲೇಜಸ್, ನಿಮ್ಮ ಒಂದು 90% ಇಂಜಿನಿಯರಿಂಗ್ ಕಾಲೇಜಸ್ಸು VTU ಅಂಡರೇ ನಿಮಗೆ ಈ ಒಂದು ಕಾಲೇಜಸ್ ಎಲ್ಲ, VTU ಯೂನಿವರ್ಸಿಟಿ ಅಂಡರೇ ಈ ಒಂದು ಕಾಲೇಜಸ್ ಎಲ್ಲ ಬರುತ್ತೆ. ಹಾಗಾಗಿ ಆ ಒಂದು VTU ರೀಜನಲ್ ಕಾಲೇಜಸ್ಗೆ ಫಸ್ಟ್ ಏನು ಕ್ಯಾಟಗರಿ ಇದೆ ಇದು 2A 2B ಜನರಲ್ ಅವರಿಗೆ 45,750 ರೂಪೀಸ್ ಈ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ SNQ ಕೋಟಾದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 21,360 ರೂಪೀಸ್. ನೆಕ್ಸ್ಟ್ 750 ಫಾರ್ SC ST ಸ್ಟೂಡೆಂಟ್ಸ್ ಸೇಮ್ ಇದೆ 21,360 ರೂಪೀಸ್. ಇದು ಕೂಡ ಸೇಮ್ ಇದೆ ಕ್ಯಾಟಗರಿ 1 ಆ್ಯನ್ಯುವಲ್ ಸ್ಟೂಡೆಂಟ್ಸಿಗೆ. ನೆಕ್ಸ್ಟ್ ಇದು ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ನೀವು ಜನರಲ್ 2A 2B ಅವ್ರಿಗೆಲ್ಲ 96,000 ಇಲ್ಲಿ ನೀವು ನೋಡ್ತಿರ್ಬೋದು. ಒಮ್ಮೆ ನಿಮಗೆ ಇಲ್ಲಿ ಫೀಸ್ ಜಾಸ್ತಿ ಆಗಿದೆ. ಇದು ಯಾವ ಕಾಲೇಜು? ಅನ್ಏಡೆಡ್ ಕಾಲೇಜಸ್ಗೆ. ಕ್ಯಾಟಗರಿ ಇದ್ದವ್ರಿಗೆ 2A 2B 3A 3B ಇದ್ದವ್ರಿಗೆ ಇಲ್ಲಿ ಫೀಸ್ ಜಾಸ್ತಿ ಆಗಿದೆ, 96,574 ರೂಪೀಸ್ ಆಗಿದೆ. ನೆಕ್ಸ್ಟ್ SNQ ಕೋಟಾದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 31,360 ರೂಪೀಸ್ ಇದೆ. ನೆಕ್ಸ್ಟ್ SC ST ಸ್ಟೂಡೆಂಟ್ಸ್ 750 ರೂಪೀಸ್ ಸೇಮ್ ಇದೆ. ಹಾಗೆ ಕೆಲವೊಂದು ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ನಾವು 4 ವರ್ಷ ಕೂಡ ಸೇಮ್ ಅಮೌಂಟ್ನ ಪೇ ಮಾಡಬೇಕಾ ಅಂತ. ಈ ಒಂದು ಕ್ವಶನ್ಗೆ ಆನ್ಸರ್ ಏನು ಅಂತ ಅಂದರೆ, ಹೌದು, ನೀವು 4 ವರ್ಷ ಸೇಮ್ ಅಮೌಂಟ್ನ ಪೇ ಮಾಡ್ಬೋದು. 750 ರೂಪೀಸ್ ಏನಿದೆ 750 ರೂಪೀಸ್ SC ST ವಿದ್ಯಾರ್ಥಿಗಳಿಗೆ ಸೇಮ್ ಫೀಸ್ ಇರುತ್ತೆ. ಆದರೆ ಸೇಮ್ ಫೀಸ್ ಕಟ್ಟಬೇಕಾದ್ರೆ ನೀವು ಸ್ಕಾಲರ್ಶಿಪ್ಗೆ ಕಂಪಲ್ಸರಿಲಿ ಅಪ್ಲೈ ಮಾಡಲೇಬೇಕು. ನೀವು ಫಸ್ಟ್ ಇಯರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ 750 ರೂಪೀಸ್ನ ಪೇ ಮಾಡ್ಬೋದು. ಸೆಕೆಂಡ್ ಇಯರ್ ಕೂಡ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲೇಬೇಕು, ಮಾಡಿನೇ ನೀವು 750 ರೂಪೀಸ್ನ ಪೇ ಮಾಡಬೇಕು. ಅಂದರೆ ನಿಮಗೆ ಸೇಮ್ ಫೀಸ್ ಸ್ಟ್ರಕ್ಚರ್ ಹೋಗುತ್ತೆ. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ದೇ 750 ರೂಪೀಸ್ ಕಟ್ತೀನಿ ಅಂದರೆ ಆಗೋದಿಲ್ಲ, ಫೀಸ್ ನಿಮಗೆ ಜಾಸ್ತಿ ಆಗುತ್ತೆ. ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ನಿಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಸೇಮ್ ಆಗುತ್ತೆ 4 ವರ್ಷ. ಇದು ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿರ್ಬೋದು ಈಗ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಏನಿದೆ ಅವರು
57,074 ರೂಪೀಸ್ ಇದೆ ಅವ್ರಿಗೆ. ಇಲ್ಲಿ ನೀವು ನೋಡ್ತಿರ್ಬೋದು ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಹೋಗಿದೆ ಅನ್ಏಡೆಡ್ ಕಾಲೇಜಸ್ಗೆ. ಹಾಗೆ ನೀವು ಗೌರ್ಮೆಂಟ್ ಕಾಲೇಜಸ್, ಏಡೆಡ್ ಕಾಲೇಜಸ್, ಅನ್ಏಡೆಡ್ ಕಾಲೇಜಸ್ ಡಿಫ್ರೆನ್ಸ್ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂತಂದರೆ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ. ಎಲ್ಲ ಯೂಸ್ಫುಲ್ ಮಾಹಿತಿಗಳು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಪ್ 2 ನೋಡ್ತಿರ್ಬೋದು ನೀವು, ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅನ್ಏಡೆಡ್ ಕಾಲೇಜಸ್ಗೆ. ಇಲ್ಲಿ ಫಸ್ಟ್ 2A, 2B, 3A, 3B ಆ್ಯಂಡ್ ಇನ್ಕ್ಲೂಡಿಂಗ್ SC ST ಆ್ಯನ್ಯುಯಲ್ ಇನ್ಕಮ್ ಅಬೌಟ್ 10 lakhs ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಏನಿದ್ದೀರಾ ಅವ್ರಿಗೆ 1,04,265 ರೂಪೀಸ್ ಇದೆ. ಇದು 2A 2B ಜನರಲ್ ಮೆರಿಟ್ಸ್ ಅವ್ರಿಗೆ. ಹಾಗೆ ಸೆಕೆಂಡ್ ನೀವು ನೋಡ್ತಿರ್ಬೋದು SNQ ಕೋಟಾದವ್ರಿಗೆ 31,360 ರೂಪಾಯಿ ಇದೆ. ಹಾಗೆ SC ST ಸ್ಟೂಡೆಂಟ್ಸಿಗೆ ಆ್ಯನ್ಯುಯಲ್ ಇನ್ಕಮ್ ಬಿಲೋ 2,50,000 ಇದ್ದವ್ರಿಗೆ 750 ಸೇಮ್ ಇದೆ. ಸೇಮ್ ಏನೋ ಒಂದು 750 ರೂಪೀಸ್ ನಿಮಗೆ ಆ್ಯನ್ಯುಯಲ್ ಫೀಸ್ ಇದೆ. ಹಾಗೆ ನೀವು ಕ್ಯಾಟಗರಿ 1ನಲ್ಲಿ ನೋಡ್ತಿರ್ಬೋದು ಅವ್ರಿಗೆ ಫೀಸ್ ಇಲ್ಲಿ ಜಾಸ್ತಿ ಆಗಿದೆ, 84,000 ಇದೆ, 84,765 ರೂಪೀಸ್ ಇದೆ. ಹಾಗೆ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಏನಿದೆ ಅಲ್ಲಿ 96,574 ರೂಪೀಸ್ ಇದೆ 2A 2B ಜನರಲ್ ಮೆರಿಟ್ಸ್ ಅವರಿಗೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ SNQ ಕೋಟಾ ಇಲ್ಲ. ಯಾವುದು ಪ್ರೈವೇಟ್ ಯೂನಿವರ್ಸಿಟಿ ಡೀಮ್ಡ್ ಆರ್ ಪ್ರೈವೇಟ್ ಯೂನಿವರ್ಸಿಟಿಗೆ ಇಲ್ಲಿ SNQ ಕೋಟಾ ಇಲ್ಲ. ನೆಕ್ಸ್ಟ್ SC ST ಅವರಿಗೆ ಸೇಮ್ ಫೀಸ್ ಸ್ಟ್ರಕ್ಚರ್ ಇದೆ 750 ರೂಪೀಸ್. ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ ನೋಡ್ತಿರ್ಬೋದು 77,074 ರೂಪೀಸ್ ಅವ್ರಿಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಇದೆ. ಹಾಗೆ ನೀವು ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆಯಿತು. ಇಲ್ಲಿ SNQ ಕೋಟಾ ನೀವು ನೋಡ್ತಿರ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲ ಫೀಸ್ ಇಲ್ಲಿ SNQ ಕೋಟಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಾಮನ್ ಆಗಿ ಎಲ್ಲ ಕಡೆ ಇದೆ SNQ ಕೋಟಾ. ಆದರೆ ಇಲ್ಲಿ ನೀವು ನೋಡ್ತಿರ್ಬೋದು B ಫಾರ್ಮಾ ಆಗಿರ್ಬೋದು, D ಫಾರ್ಮಾ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಈ ಒಂದು ಎಲ್ಲ ಕೋರ್ಸ್ಗಳಿಗೆ SNQ ಕೋಟಾ ಇರೋದಿಲ್ಲ. ಇದೊಂದು ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, SNQ ಕೋಟಾ ಬರೀ ಇಂಜಿನಿಯರಿಂಗ್ ಇದೆಯಾ, ಇಂಜಿನಿಯರಿಂಗ್ ಕೋರ್ಸ್ಗೆ ಇದೆಯಾ, ಆದರೆ ಬೇರೆ ಕೋರ್ಸ್ಗಳಿಗೂ ಇದೆಯಾ ಅಂತ. KCET ಬೇಸ್ಡ್ ಯಾವ ಒಂದು ಕೋರ್ಸ್ಗಳು ಬರ್ತವೆ ಆ ಒಂದು ಕೋರ್ಸ್ಗಳಿಗೆ 90% SNQ ಕೋಟಾ ಇರುತ್ತೆ, 95% SNQ ಕೋಟಾ ಇರುತ್ತೆ. ಆದರೆ ಇನ್ನು 5% ಏನಿದೆ ಆ ಒಂದು KCETಲಿ ಅವ್ರಿಗೆ ಇರೋದಿಲ್ಲ. ಆದರೆ ಅದನ್ನು ಬಿಟ್ಟು ಬೇರೆ ಕೋರ್ಸ್ಗಳಿಗೆ SNQ ಕೋಟಾ ಇರೋದಿಲ್ಲ. ಮೆಡಿಕಲ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿಗೆ SNQ ಕೋಟಾ ಇರೋದಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು B ಫಾರ್ಮಾ ಕೋರ್ಸ್ಗೆ ಗೌರ್ಮೆಂಟ್ ಕಾಲೇಜ್. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ, ನಮ್ಮ ಒಂದು ಏನು ಫೀಸ್ ಸ್ಟ್ರಕ್ಚರು, ಎಷ್ಟು ನಾವು ಫೀಸ್ನ ಇಟ್ಕೋಬೇಕು ನಾವು ಅಡ್ಮಿಷನ್ ಮಾಡಿಸೋದಕ್ಕೆ ನಮಗೆ ಅಕ್ಯುರೇಟ್ ಆಗಿ ಗೊತ್ತಿಲ್ಲ ಅಂತ ಅನ್ನೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಒಂದು ಫೀಸ್ನ ಕನ್ಫರ್ಮೇಷನ್ ಮಾಡ್ಕೊಂಬಿಡಿ. 1 lakhನ ನೀವು ಸೇವ್ ಮಾಡಿ ಇವಾಗಲೇ ಇಟ್ಕೊಂಬಿಡಿ ನಿಮ್ಮ ಒಂದು ಅಡ್ಮಿಷನ್ ಮಾಡಿಸೋದಕ್ಕೆ. 1 lakhಕ್ಕಿಂತ ಕಮ್ಮಿನೂ ಆಗ್ಬೋದು, 1 lakhಕ್ಕಿಂತ ಸ್ವಲ್ಪ ಜಾಸ್ತಿನೂ ಕೂಡ ಆಗ್ಬೋದು. ಯಾಕಂದರೆ 1 lakh ನೀವು ಮಿನಿಮಮ್ ಅಮೌಂಟ್ನ ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನೀವು ಎಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕು ಅಂತ. ಹಾಗೆ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು B ಫಾರ್ಮಾ ಕೋರ್ಸ್ಗೆ ಗೌರ್ಮೆಂಟ್ ಕಾಲೇಜಸ್, ಅನ್ಏಡೆಡ್ ಕಾಲೇಜಸ್ ಇಲ್ಲಿ 14,780 ಇದೆ ಜನರಲ್ ಮೆರಿಟ್ಸ್ ಅವ್ರಿಗೆ, 2A 2B ಅವ್ರಿಗೆ. ಹಾಗೆ ಅನ್ಏಡೆಡ್ ಕಾಲೇಜಸ್ 26,750 ಇದೆ. ಹಾಗೆ ಇಲ್ಲಿ 750 SC ST ಸ್ಟೂಡೆಂಟ್ಸ್ಗೆ ಇದೆ. ಮತ್ತು ಕ್ಯಾಟಗರಿ 1 ಆ್ಯನ್ಯುಯಲಿ 2.5 lakh 2.50 lakhs ಕಮ್ಮಿ ಇದ್ದವ್ರಿಗೆ ಅವ್ರಿಗೆ 6,250 ಇದೆ. ಹಾಗೆ 18,220 ಇದೆ B ಫಾರ್ಮಾ ಕೋರ್ಸ್ಗೆ. ನೆಕ್ಸ್ಟ್ ಫಾರ್ಮಾ D ಕೋರ್ಸಸ್ ಏನಿದೆ ಅವ್ರಿಗೆ ಅನ್ಏಡೆಡ್ ಕಾಲೇಜಸ್ಗೆ 67,750 ರೂಪೀಸ್ ಇದೆ D ಫಾರ್ಮಾ ಕೋರ್ಸ್ಗೆ. ಹಾಗೆ ನೆಕ್ಸ್ಟ್ SC ST ಸ್ಟೂಡೆಂಟ್ಸ್ಗೆ ಏನಿದೆ ಅವ್ರಿಗೆ 750 ಸೇಮ್ ಇದೆ, 67,750 ರೂಪೀಸ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಪರ್ ಸೆಮಿಸ್ಟರ್ BSc ಅಗ್ರಿಕಲ್ಚರ್ ಅವ್ರಿಗೆ ಗೌರ್ಮೆಂಟ್ ಕಾಲೇಜಸಲ್ಲಿ ಜನರಲ್ ಮೆರಿಟ್ 2A 2B ಅವ್ರಿಗೆ 33,475 ರೂಪೀಸ್ ಇದೆ. ಹಾಗೆ ಜನರಲ್ ಮೆರಿಟ್ಸ್ಗೆ 750 ರೂಪೀಸ್ ಇದೆ. ನೆಕ್ಸ್ಟ್ 17,113 ರೂಪೀಸ್ ಇದೆ ಜನರಲ್ ಮೆರಿಟ್
ಅಲ್ಲ. SC/ST ಸ್ಟೂಡೆಂಟ್ಸ್ಗೆ ಇಲ್ಲಿ ನೋಡ್ತಿರ್ಬೋದು ಜಾಸ್ತಿ ಆಗಿದೆ. ಯಾರಿಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 10 lakhs ಇದೆ ಅವ್ರಿಗೆ ಇಲ್ಲಿ ನೋಡ್ತಿರ್ಬೋದು ಅಗ್ರಿಕಲ್ಚರ್ಗೆ ಇಲ್ಲಿ 17,113 rupees ಜಾಸ್ತಿ ಫೀಸ್ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 33,475 rupees ಇದೆ. ನೆಕ್ಸ್ಟ್ ವೆಟರ್ನರಿ ಸ್ಟೂಡೆಂಟ್ಸ್ಗೆ ನೋಡ್ತಿರ್ಬೋದು ಗೌರ್ಮೆಂಟ್ ಕಾಲೇಜ್, ವೆಟರ್ನರಿ ಅವ್ರಿಗೆ ಎಲ್ಲ ಕೂಡ ಗೌರ್ಮೆಂಟ್ ಕಾಲೇಜೇ ಇರೋದು. ಹಾಗಾಗಿ 69,700 rupees ಅವ್ರಿಗೆ ಅಮೌಂಟ್ ಇದೆ ಗೌರ್ಮೆಂಟ್ ಸೀಟ್ಗೆ. SNQ ಕೋಟಾ ಇದಕ್ಕೆ ಇರೋದಿಲ್ಲ. 17,310 rupees SC/ST ಸ್ಟೂಡೆಂಟ್ಸ್ಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಇರೋರಿಗೆ. ಹಾಗೆ 69,700 rupees ಆ್ಯನ್ಯುವಲ್ ಇನ್ಕಮ್ ಅಪ್ ಟು ಎಷ್ಟು 10 lakhs ಇರೋರಿಗೆ ಹಾಗೆ SC/ST ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ 69,700 rupees ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಇಲ್ಲಿ ಫಿಶರ್ಸ್ ಆ್ಯಂಡ್ ಡೈರಿ ಕೋರ್ಸ್ ಏನಿದೆ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್ 33,300 2A 2B ಅವ್ರ ಜನರಲ್ ಮೆರಿಟ್ಸ್ಗೆ. ಹಾಗೆ SNQ ಕೋಟಾ ಇಲ್ಲೂ ಕೂಡ ಇರೋದಿಲ್ಲ. 10,870 rupees SC/ST ಅವರಿಗೆ ಅಪ್ ಟು 2,50,000 ಯಾರಿರುತ್ತೆ ಅವ್ರಿಗೆ. ನೆಕ್ಸ್ಟ್ 33,300 rupees ಯಾರಿದ್ದಾರೆ ಇವರು SC/ST ಅಪ್ ಟು 10 lakh ಇರೋರಿಗೆ. ನೆಕ್ಸ್ಟ್ 33,300 rupees ಇದು ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ. ಹಾಗಾದರೆ ನೆಕ್ಸ್ಟ್ ನಿಮಗೆ ಯೂನಿವರ್ಸಿಟಿ ಫೀಸ್ನ ನೋಡೋದಾದರೆ ಇದೆಲ್ಲ ನಿಮಗೆ ಎಲ್ಲ ಕೋರ್ಸ್ಗೆ ಎಷ್ಟು ಫೀಸ್ ಇದೆ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅಂತ ನೋಡಿದ್ವಿ. ಹಾಗೆ ಇನ್ನೊಂದು ತಲೆಯಲ್ಲಿ ಗಮನ ಇಟ್ಕೊಳ್ಳಿ, 10% ಫೀಸ್ ಜಾಸ್ತಿ ಆಗಿದೆ 2024 ಆ್ಯಂಡ್ 2025 ಅಲ್ಲಿ. ಇದೇ ಕನ್ಫರ್ಮ್ ಅಲ್ಲ, ನಾನು ತೋರಿಸ್ತಿರೋದೇ ಕನ್ಫರ್ಮ್ ಅಲ್ಲ. 10% ಆ್ಯಡ್ ಮಾಡ್ಕೊಳ್ಳಿ ನೀವು. ಹಾಗೆ 10% ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಅಕ್ಯುರೇಟ್ ಫೀಸ್ ಅಮೌಂಟ್ ಸಿಗುತ್ತೆ. ಹಾಗೆ ಯೂನಿವರ್ಸಿಟೀಸ್ ಫೀಸ್ ನೀವು ನೋಡೋದಾದರೆ ಇಂಜಿನಿಯರಿಂಗ್ 10,610 rupees ಜಾಸ್ತಿ ಇರುತ್ತೆ. ಯೂನಿವರ್ಸಿಟಿ ಇದೆಲ್ಲ ಮೇಲ್ಗಡೆ ಅಬೌವ್ ಏನಿದೆ ಆ ಫೀಸ್ ಕಟ್ ಆದಮೇಲೆ ನೀವು ಇಷ್ಟು ಅಮೌಂಟ್ನ ನೀವು ಪೇ ಮಾಡಬೇಕು. ಆರ್ಕಿಟೆಕ್ಚರ್ 11,260 rupees ಇದೆ. ಬಿ ಫಾರ್ಮಾ 5,500 ಇದೆ. ಫಾರ್ಮಾ ಡಿ 4,700 ಫೀಸ್ ಇದೆ. ಇನ್ಕ್ಲೂಡಿಂಗ್ ಇನ್ ಫೀಸ್ ಅಬೌವ್ ಟೇಬಲ್. ಗಮನ ಕೊಟ್ಟು ಕೇಳಿ, ಮೇಲ್ಗಡೆ ಇರುವಂಥ ಎಲ್ಲ ಫೀಸ್ನ ನೀವು ಕಟ್ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ನ ನೀವು ಈ ಕೋರ್ಸ್ ವಿದ್ಯಾರ್ಥಿಗಳು ಕಟ್ಟಬೇಕು. ನೆಕ್ಸ್ಟ್ ನೋಟ್ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಅಪಾರ್ಟ್ ಫ್ರಮ್ ದಿ ಅಬೌವ್ ಫೀಸ್, ನೀವು ಈ ಮೇಲ್ಗಡೆ ಇರುವಂಥ ಫೀಸ್ ಎಲ್ಲ ಕಟ್ಟಾದಮೇಲೆ ಆರ್ಕಿಟೆಕ್ಚರ್ ಕೋರ್ಸ್ ಇರೋರು 650 rupees ಎಕ್ಸ್ಟ್ರಾ ಕಟ್ಟಬೇಕು. ನೆಕ್ಸ್ಟ್ 10,000 ಆ್ಯಸ್ ಅದರ್ ಫೀಸ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಅಬೌವ್ ಟೇಬಲ್ ಫಾರ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್. ಇಂಜಿನಿಯರಿಂಗ್ ಕಾಲೇಜಸ್ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರಾ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಅವರು ಎಕ್ಸ್ಟ್ರಾ 10,000ನ ಪೇ ಮಾಡಬೇಕು. ನಿಮ್ಮ ಫೀಸ್ ಆದಮೇಲೆ ಇದು ಎಕ್ಸ್ಟ್ರಾ 10,000ನ ಪೇ ಮಾಡಬೇಕು. ನೆಕ್ಸ್ಟ್ 20,000 ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡೆಡ್ ಇನ್ ದಿ ಅಬೌವ್ ಟೇಬಲ್. ಅಬೌವ್ ಏನು ನಿಮಗೆ ಫೀಸ್ ಇದೆ ಅದಾದಮೇಲೆ ನೀವು 20,000ನ ಪೇ ಮಾಡಬೇಕು ಫಾರ್ ಅನ್ಏಡೆಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ ಯಾವುದಾದಿದೆ, ಕಾಲೇಜಸ್ ಯಾವುದಾದಿದೆ, ಇಂಜಿನಿಯರಿಂಗ್ ಕಾಲೇಜಸ್ಸು, ಅನ್ಏಡೆಡ್ ಪ್ರೈವೇಟ್ ಕಾಲೇಜಸ್ಸು ಅವರು 20,000ನ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಬೇಕು. ಇದಿಷ್ಟು ಫೀಸ್ ಸ್ಟ್ರಕ್ಚರ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ಸ್ವಲ್ಪ ಲೆಂದಿ ಆಯಿತು ಒಪ್ಕೋತೀನಿ. ಆದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾರು ನೋಡಿದ್ದೀರಾ, ಸಂಪೂರ್ಣವಾಗಿ ಯಾರು ನೋಡಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ವಿಡಿಯೋ ನೋಡಿರೋದ್ರಿಂದ ನಿಮಗೆ ಎಷ್ಟೋ ನಾಲೆಡ್ಜ್ ಸಿಕ್ಕಿರುತ್ತೆ ನಮಗೆ ನಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿರುವಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಫೀಸ್ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಹಾಗೆ ಡಿ ಫಾರ್ಮಾ ಬಿ ಫಾರ್ಮಾ ಆಗಿರಲಿ ಎಲ್ಲ ಒಂದು ಕೋರ್ಸಸ್ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋ ಚಾನಲ್ನಲ್ಲಿ ನಿಮಗೆ ತಿಳಿಸ್ತಾ ಬರ್ತೇನೆ. ವಿಡಿಯೋಸ್ಗಳನ್ನ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಆ ಒಂದು ಕಮೆಂಟ್ ನೋಡಿ ನಾನು ವಿಡಿಯೋಸ್ನ ಮಾಡ್ತಾ ಇರ್ತೇನೆ. ಹಾಗೆ ಈ ಒಂದು PDF ಏನಿದೆ ಅದನ್ನು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇನೆ. ನನ್ನ ಒಂದು ಟೆಲಿಗ್ರಾಮ್ ಲಿಂಕ್ ಇದೆ, ಆ ಒಂದು ಲಿಂಕ್ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ನಾನು ಈ ಒಂದು PDF ನ ಅಪ್ಲೋಡ್ ಮಾಡಿರ್ತೇನೆ. ಈ ಒಂದು ವಿಡಿಯೋನ ನೋಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇನ್ನೊಮ್ಮೆ ಧನ್ಯವಾದಗಳು. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಕೂಡ ಟೇಕ್ ಕೇರ್ ಸ್ಟೂಡೆಂಟ್ಸ್. ಬಾಯ್.